ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನೋಡ್ತಾ ಇದ್ರೆ ಇವತ್ತು ನನ್ನ ಮುಂದೆ ಸೋನಿ ಕಂಪನಿಯ ಒಂದು ಅಲ್ಟಿಮೇಟ್ ಟ್ರೂ ವೈರ್ಲೆಸ್ ನಾಯ್ಸ್ ಕ್ಯಾನ್ಸಲಿಂಗ್ ಇಯರ್ಬಡ್ ಇರುವಂಥದ್ದು ಸೋನಿ WF-1000XM3 ಅಂತ ಒಂದು ಮಾಡೆಲ್ನ ಹೆಸರು. ಇದು ನಾನು ಅನ್ಬಾಕ್ಸ್ ಮಾಡ್ತಿರುವಂಥ ಮೋಸ್ಟ್ ಎಕ್ಸ್ಪೆನ್ಸಿವ್ ಟ್ರೂ ವೈರ್ಲೆಸ್ ಇಯರ್ಬಡ್ ಆಗಿರುವಂಥದ್ದು. ನೀವು ಈ ಒಂದು ಇಯರ್ಬಡ್ನ ಬೆಲೆ ಕೇಳಿದ್ರೆ 100% ಶಾಕ್ ಆಗ್ತೀರಾ ಆಯಿತಾ. ಇದರ ಬೆಲೆ ಬಂದ್ಬಿಟ್ಟು 20,000 ರೂಪಾಯಿ ಇರುವಂಥದ್ದು. ಹೌದು, 20,000 ಬೆಲೆ ಬಾಳುವಂಥ ಟ್ರೂ ವೈರ್ಲೆಸ್ ನಾಯ್ಸ್ ಕ್ಯಾನ್ಸಲಿಂಗ್ ಇಯರ್ಬಡ್ ಇದಾಗಿದೆ. ಇದು ಸೋನಿ ಕಂಪನಿಯ ಒಂದು ಅಲ್ಟಿಮೇಟ್ ಹೈಯೆಸ್ಟ್ ವೇರಿಯಂಟ್ನ ಇಯರ್ಬಡ್ ಇದಾಗಿರುವಂಥದ್ದು. ಸೊ ಇದನ್ನು ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿಲ್ಲ, ಇದನ್ನು ಪರ್ಚೇಸ್ ಮಾಡ್ಬೋದಾ? ಅಷ್ಟೊಂದು ಬಡ್ಜೆಟ್ ನಮ್ಮ ಹತ್ರ ಇದೆ ಅಂತ ಅಂದರೆ ಎಷ್ಟೋ ಜನ ಅನ್ಕೋತಿರ್ತೀರಾ, ಒಂದು ಒಳ್ಳೆ ಫೋನೇ ಬರುತ್ತಲ್ಲ ಗುರು, 20,000 ಕೊಟ್ಬಿಟ್ಟು ಒಂದು ಇಯರ್ಬಡ್ ತೊಗೋಬೇಕಂತ ತುಂಬ ಜನ ಕಾಮೆಂಟ್ ಮಾಡ್ತಿರ್ತೀರ, ನನಗೆ ಗೊತ್ತು. ಬಟ್ ಹೌದು, ಏನೋ ಬೆಲೆ ಜಾಸ್ತಿ ಇದೆ, ಎಷ್ಟೋ ಜನಕ್ಕೆ ಪರ್ಚೇಸ್ ಮಾಡೋದಕ್ಕಾಗಲ್ಲ. ಬಟ್ ಇದ್ರ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಕಳ್ಕೊಳ್ಳೋದೇನಿದೆ? ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಇಯರ್ಬಡ್ಡನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡಿಸ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇದ್ದೀರಾ ಈ ಒಂದು ಕೇಸ್ ಸಿಗ್ತಾ ಇರುವಂಥದ್ದು, ಜೊತೆಗೆ ಬಡ್ಸ್ಗಳು ಸಪ್ರೇಟಾಗಿ ನೀಡಿರುವಂಥದ್ದು ಗಮನಿಸ್ತಾ ಇದ್ದೀರಾ. ನೋಡೋದಕ್ಕೆ ಒಂದು ಪ್ರೀಮಿಯಂ ಲುಕ್ ನೋಡ್ಬೋದು. ಆ ಒಂದು ಎಕ್ಸ್ಪೆನ್ಸಿವ್ನೆಸ್ ನಮ್ಗೆ ಇದರಲ್ಲೇ ಕಾಣ್ತಾ ಇರುವಂಥದ್ದು. ಅಷ್ಟು ದುಡ್ಡು ಕೊಡ್ತಿದ್ದೀವಲ್ಲ, ಇನ್ನೇನು ಮತ್ತೆ ಕೊಡ್ದಾರೆ. ಅದಾದ ನಂತರ ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ಗಳನ್ನ ನಿಮಗೆ ನೋಡ್ತಾ ಇದ್ದೀರಾ ಎಕ್ಸ್ಟ್ರಾ ಬಡ್ಸ್ಗಳನ್ನು ಇಟ್ಟಿರುವಂಥದ್ದು. ಸೆಟ್ ಆಫ್ ಬಡ್ಸ್ಗಳು ನೋಡ್ತಾ ಇದ್ದೀರಾ. ಲಿಟ್ರಲಿ 6 ಸೆಟ್ ಆಫ್ ಡಿಫ್ರೆಂಟ್ ಸೈಜು ಕ್ವಾಲಿಟಿಯ ಬಡ್ಸ್ಗಳು ನಿಮ್ಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ನಿಮಗೆ USB Type-C ಡಾಟಾ ಕೇಬಲ್ ಸಿಗ್ತಾ ಇರುವಂಥದ್ದು. ಒಂದು ಒಳ್ಳೆ ವಿಷಯ ಇದರಲ್ಲಿ Type-C ಇರುವಂಥದ್ದು. ಇಷ್ಟೊಂದು ಎಕ್ಸ್ಪೆನ್ಸಿವ್ ಅಂತಂದರೆ Type-C ನೀಡಲೇಬೇಕು, ಅದರಲ್ಲೇನಿದೆ. ಇನ್ನು ಇದರೊಳಗೆ ನಿಮಗೆ ಯೂಸರ್ ಮ್ಯಾನ್ಯಲ್, ಕ್ವಿಕ್ ಸ್ಟಾರ್ಟ್ ಗೈಡೆಲ್ಲ ಇರುವಂಥದ್ದು ಗಮನಿಸ್ತಾ ಇದ್ದರೆ ವಾರಂಟಿ ಕಾರ್ಡಲ್ಲಿ ನಿಮಗೆ ಇದರಲ್ಲೇ ಸಿಗ್ತಾ ಇರುವಂಥದ್ದು. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ಬೇರೆ ಏನೂ ಇಲ್ಲ. ಇನ್ನು ಫೈನಲಿ ಈ ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ ನಿಮಗೆ ಈ ರೀತಿ ನೋಡ್ಸಿರ್ತಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಇನ್ನು ಈ ಒಂದು ಕೇಸ್ನ ಮತ್ತು ಬಡ್ಸ್ನ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಕೇಸ್ ಏನಿದೆ ಒಂದು ಒಳ್ಳೆ ಕ್ವಾಲಿಟಿಯ ಪ್ಲಾಸ್ಟಿಕ್ಕಿಂದ ಆಗಿರುವಂಥದ್ದು ಆಯಿತಾ, ಒಂದು ಪ್ರೀಮಿಯಂ ಲುಕ್ಕನ್ನು ನಿಮಗೆ ನೀಡುತ್ತೆ. ಈ ಒಂದು ಬಡ್ಸನ್ನು ಇದರೊಳಗೆ ಆಗೋದಕ್ಕೆ ಒಂದು ಮ್ಯಾಗ್ನೆಟ್ ಇದೆ ಆಯಿತಾ. ಮ್ಯಾಗ್ನೆಟ್ ತುಂಬ ಸಡನ್ ಕುತ್ಕೊಂಡ್ಬಿಡುತ್ತೆ, ತುಂಬ ಪವರ್ಫುಲ್ ಮ್ಯಾಗ್ನೆಟ್ ಆಗಿರುವಂಥದ್ದು. ಹಿಂಗಂದ್ರೂ ಸಹ ನಿಮಗೆ ಕೆಳಗೆ ಬಿದ್ದೋಗಲ್ಲ ಬಡ್ಸ್ಗಳು. ಮತ್ತು ಈ ಒಂದು ಕೇಸ್ನ ಹೊರಗಡೆ ನಿಮಗೆ USB Type-C ಬಾಟಮಲ್ಲಿ ನೋಡ್ತಾ ಇದ್ದಾರೆ Type-C ಪೋರ್ಟ್ ಸಿಗ್ತಾ ಇರುವಂಥದ್ದು ಚಾರ್ಜ್ ಮಾಡೋದಕ್ಕೆ, ಮತ್ತು ಇಂಡಿಕೇಟರ್ ಇದೆ ಆಯಿತಾ. ಇದರಲ್ಲಿ ಗಮನಿಸ್ತಾ ಇದ್ದಾರೆ ಅದನ್ನ. ನೀವು ಕೇಸನ್ನು ಕ್ಲೋಸ್ ಮಾಡಿದ್ರಿ, ಓಪನ್ ಮಾಡಿದ್ರಿ ಅಂತಂದರೆ ನಿಮಗೆ ಇಂಡಿಕೇಟರು ಆನ್ ಆಗುತ್ತೆ. ಇದರಲ್ಲಿ ರೆಡ್ ಕಲರ್ ಒಂದು LED ಅನ್ನು ಹಾಕಿರುವಂಥದ್ದು ಒಂದು ಒಳ್ಳೆ ವಿಷಯ. ಜೊತೆಗೆ ಈ ಒಂದು ಕೇಸಲ್ಲಿ NFC ಸಹ ಇರುವಂಥದ್ದು. ನೀವು ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು ಫೋನಿಗೆ ತುಂಬ ಈಸಿ. ಜಸ್ಟ್ ನಿಮ್ಮ ಮೊಬೈಲ್ನಲ್ಲಿ NFC ಇದೆ ಅಂತ ಅದನ್ನು ಟ್ಯಾಪ್ ಮಾಡಿದ್ರೆ ಸಾಕು, ಪೇರ್ ಮಾಡೋದಕ್ಕೆ ಕೇಳುತ್ತೆ. ತುಂಬ ಈಸಿಯಾಗಿದೆ, ನಾನು ಕನೆಕ್ಟ್ ಮಾಡ್ಕೊಬೋದು. ನಾವು ಬ್ಲೂಟೂತ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಪೇರ್ ಆಗೋದಕ್ಕೆ ಕೇಳುತ್ತದು. ಸೊ ಅಷ್ಟು ಈಸಿ ಆಗಿರುವಂಥದ್ದು. ಇನ್ನೂ ಒಂದು ಬಡ್ಸ್ಗಳ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಇದು ಕೂಡ ಅಷ್ಟೇ ಒಂದು ಪ್ರೀಮಿಯಂ ರೀತಿ ನಿಮ್ಗೆ ಅನಿಸುತ್ತೆ. ಈ ಒಂದು ಬಡ್ಸಲ್ಲಿ ನಿಮಗೆ ಇರುವಂಥ ಟಚ್ ಸೆನ್ಸಿಟಿವ್ ಬಟನ್ ಇದೆ, ತುಂಬ ರೆಸ್ಪಾನ್ಸಿವ್ ಆಗಿದೆ ಆಯಿತಾ. ನಾನು ಇದುವರೆಗೂ ಯೂಸ್ ಮಾಡಿರುವಂಥ ಎಷ್ಟೋ ಇಯರ್ಬಡ್ಗಳಲ್ಲಿ ಇಷ್ಟು ಒಳ್ಳೆಯ ಟಚ್ ರೆಸ್ಪಾನ್ಸಿವ್ ಬಟನ್ಗಳು ನಿಮ್ಗೆ ಸಿಗಲ್ಲ. ಇದರಲ್ಲಿ ತುಂಬ ಚೆನ್ನಾಗಿ, ತುಂಬ ರೆಸ್ಪಾನ್ಸಿವ್ ಆಗಿದೆ. ಮತ್ತು ಸಿಲಿಕಾನ್ ಟಿಪ್ಪು ಆಯಿತಾ, ಒಂದು ಒಳ್ಳೆ ಕ್ವಾಲಿಟಿ ಟಿಪ್ ಇದಾಗಿರುವಂಥದ್ದು. ಮತ್ತು ನೋಡ್ತಾ ಇದ್ದೀರಾ ಸೈಜು ಮತ್ತು ಡಿಸೈನ್ ವೈಸು ನಿಮಗೆ ಕಿವಿ ಕರೆಕ್ಟಾಗಿ ಕೂತ್ಕೊಳ್ಳೋಂಗೆ ಮಾಡಲಾಗಿರುವಂಥದ್ದು. ಜೊತೆಗೆ ಈ ಒಂದು ಇಯರ್ಬಡಲ್ಲಿ ವೇರಿಂಗ್ ಸೆನ್ಸಾರ್ ಕೂಡ ಇರುವಂಥದ್ದು. ಅಂದರೆ ನೀವು ಕಿವಿಗೆ ಹಾಕ್ಕೊಂಡಿದ್ರು ಇಲ್ವೋ ಅಂತ ಸೆನ್ಸ್ ಮಾಡುತ್ತದು. ಸೊ ಒಂದೇ ಒಂದನ್ನು ಹಾಕ್ಕೊಂಡಿದ್ದೀನ ಅಂತ ಅಂದರೆ ಅದನ್ನು ಮಾತ್ರ ಪ್ಲೇ ಮಾಡುತ್ತೆ, ಇನ್ನೊಂದನ್ನು ಪ್ಲೇ ಮಾಡಲ್ಲ. ಅದನ್ನು ಕೇಸ್ ಒಳಗೆ ಇಟ್ಬಿಡ್ಬೇಕಾದ್ರೆ ಒಂದೇ ಒಂದು ಇಯರ್ಬಡನ್ನು ಹಾಕ್ಕೊಂಡಿದ್ರೆ ಅಂದರೆ ಅದು ಸೆನ್ಸ್ ಮಾಡಿಬಿಟ್ಟು ಅದಕ್ಕೆ ಆ ಒಂದು ಇಯರ್ಬಡ್ಡಿಗೆ ಮಾತ್ರ ಅದು ಪ್ಲೇ ಮಾಡುತ್ತೆ. ಒಂದು ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬಿಲ್ಡ್ ಕ್ವಾಲಿಟಿಯಲ್ಲಿ ಈ ಇಯರ್ಬಡ್ಗಳು ಮತ್ತು ಕೇಸ್ ಎರಡೂ ಕೂಡ ತುಂಬ ಸಕ್ಕತ್ತಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರ ನಂತರ ಈ ಒಂದು ಇಯರ್ಬಡ್ಡಿಗೆ ಅಪ್ಲಿಕೇಶನ್ ಕಂಟ್ರೋಲ್ ಸಹ ಇರುವಂಥದ್ದು. ಸೋನಿಯವ್ರದ್ದು ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಮುಖಾಂತರ ಒಂದು ಕೇಸನ್ನು, ಈ ಒಂದು ಬಡ್ಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು, ಸೆಟ್ಟಿಂಗ್ಸನ್ನು ಚೇಂಜ್ ಮಾಡ್ಬೋದು. ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಾವು ಆ್ಯಂಬಿಯೆಂಟ್ ಸೌಂಡನ್ನ ಆನ್ ಮಾಡ್ಕೋಬೋದು, ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೊಬೋದು, ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಪ್ರತಿಯೊಂದನ್ನು ಸಹ ನೋಡ್ಬೋದು, ಕೇಸಲ್ಲಿ ಎಷ್ಟಿದೆ, ಈ ಒಂದು ಬಡ್ಸಲ್ಲಿ ಎಷ್ಟಿದೆ ಅಂತ. ಮತ್ತು ಈಕ್ವಲೈಸರ್ ನಿಮಗೆ ಏನು ಬೇಸ್ ಯಾವ್ದು ಚೆನ್ನಾಗಿರಬೇಕು ಅದನ್ನೆಲ್ಲ ನೀವು ಕಂಟ್ರೋಲ್ ಮಾಡ್ಬೋದು. ಇದರ ಜೊತೆಗೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಈ ಒಂದು ಇಯರ್ಬಡ್ಲಿರುವಂಥ ಟಚ್ ಸೆನ್ಸಿಟಿವ್ ಬಟನ್ ನೀವು ಕಸ್ಟಮೈಸ್ ಬೇಕಾದರೂ ಮಾಡ್ಕೊಬೋದು. ಒಂದು ಕಡೆ ಪ್ರೆಸ್ ಮಾಡಿದ್ರೆ ನಿಮಗೆ ಆ್ಯಂಬಿಯೆಂಟ್ ಸೌಂಡ್ ಆನ್ ಆಗೋ ಥರ, ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗೋ ಥರ ಮಾಡ್ಕೊಬೋದು, ಅಥವಾ ಅಸಿಸ್ಟೆಂಟ್ ಓಪನ್ ಆಗೋ ಥರ ಬೇಕಾದ್ರೆ ಮಾಡ್ಕೊಬೋದು. ಇನ್ನೊಂದು ಕಿವಿಯಲ್ಲಿ ನೀವು ಪ್ಲೇ ಆಗೋ ಥರ, ಪಾಸ್ ಆಗೋ ಥರ, ನೆಕ್ಸ್ಟ್ ಸಾಂಗ್ ಹೋಗೋ ಥರ ಕಸ್ಟಮೈಸ್ ಬೇಕಾದ್ರೆ ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಬೋದು. ಹೌದು, ಇದರಲ್ಲಿ ಗೂಗಲ್ ಅಸಿಸ್ಟೆಂಟ್ ಸಹ ಇರುವಂಥದ್ದು ಇನ್ಬಿಲ್ಟು, ಮತ್ತು ಅಲೆಕ್ಸಾ ಸಹ ಇರುವಂಥದ್ದು ಅಮೆಝಾನ್ದು. ಒಂದು ಒಳ್ಳೆಯ ವಿಷಯ ಇಷ್ಟಪಡ್ತೀನಿ. ಒಂದ್ಸಲ ನೀವು ಸೆಟಪ್ ಮಾಡ್ಕೊಂಡ್ರಿ ಅಂತ ಅಂದರೆ ನೀವು ಮೊಬೈಲ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಕಿವಿಲಿ ಹಾಕ್ಕೊಂಡಿದ್ದೀರಾ ಅಂತ ಮೊಬೈಲ್ ನೋಡೋ ಅವಶ್ಯಕತೆ ಇಲ್ಲ. ಇಲ್ಲ, ಕಿವಿಯಲ್ಲಿ ಟ್ಯಾಪ್ ಮಾಡ್ಬಿಟ್ಟು ನೀವು ಕ್ವಶನ್ ಕೇಳಿದ್ರೆ ಉತ್ತರವನ್ನು ಕೇಳುತ್ತೆ. ಪ್ರತಿಯೊಂದು ಕ್ವಶನ್ನ ನೀವು ಅಲೆಕ್ಸಾಗಿರ್ಬೋದು, ಅಸಿಸ್ಟೆಂಟ್ ಆಗಿರ್ಬೋದು ಇಲ್ಲೇ ಮಾಡ್ಬೋದು, ಇಲ್ಲೇ ಕೇಳುತ್ತೆ. ಮೊಬೈಲಲ್ಲಿ ಏನೂ ಓಪನ್ ಆಗಲ್ಲ. ಒಂದ್ಸಲ ಸೆಟಪ್ ಮಾಡಿದ್ರೆ ಮುಗೀತು. ಇಂಟರ್ನೆಟನ್ನು ಮಾತ್ರ ಯೂಸ್ ಮಾಡ್ಕೊಳುತ್ತೆ ಮೊಬೈಲಿಂದ ಅಷ್ಟೇ. ಇನ್ನೂ ಒಂದು ಇಯರ್ಬಡ್ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕು ಅಂತಂದರೆ ಈ ಒಂದು ಇಯರ್ಬಡ್ನಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು. ನೀವು 10 ಮೀಟರ್ ದೂರ ಇದ್ದೀರಾ ಅಂದರೂ ಸಹ ಈ ಒಂದು ಬಡ್ಸ್ಗೆ ಕನೆಕ್ಟನ್ನು ಮಾಡ್ಕೊಬೋದು. ಇನ್ನು ಈ ಒಂದು ಕೇಸು ಮತ್ತು ಬಡ್ಸ್ನ ಬ್ಯಾಟ್ರಿ ಲೈಫ್ನ ಬಗ್ಗೆ ಮಾತನಾಡಬೇಕು ಅಂತಂದರೆ ಈ ಒಂದು ಬಡ್ಸನ್ನು ನೀವು ಒಂದ್ಸಲ ಚಾರ್ಜ್ ಮಾಡಿದ್ದೀರಾ ಅಂತ
ಅಂತಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿಕೊಂಡು 6 ಗಂಟೆಗಳ ಕಾಲ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ಒಂದು ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ಕ್ಲೂಡಿಂಗ್ ಕೇಸು ನಿಮಗೆ 18 ಗಂಟೆಗಳ ಒಂದು ಅಡಿಷ್ನಲ್ ಬ್ಯಾಟ್ರಿ ಬ್ಯಾಕಪ್ ನಿಮಗೆ ಸಿಗುತ್ತೆ. 18 ಗಂಟೆಗಳ ಅಡಿಷ್ನಲ್ ಬ್ಯಾಟ್ರಿ ಬ್ಯಾಕಪ್ಪು. ನೀವೇನಾದರೂ ಒಂದು ವೇಳೆ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡ್ಕೊಂಡಿದ್ದೀರಾ ಅಂತಂದರೆ 8 ಗಂಟೆಗಳ ಒಂದು ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡುತ್ತೆ. ಒಂದು ಒಳ್ಳೆಯ ವಿಷಯ ಅದು. ಇನ್ನು ಈ ಒಂದು ಇಯರ್ಬಡನ್ನು ಚಾರ್ಜ್ ಮಾಡೋದಕ್ಕೆ ನಿಮಗೆ ಈ ಒಂದು ಕೇಸಲ್ಲಿ 1.5 ಗಂಟೆಗಳ ಕಾಲ ತಗೊಳುತ್ತೆ. ನೀವೇನಾದರೂ 10 ನಿಮಿಷ ಈ ಒಂದು ಇಯರ್ಬಡನ್ನು ಚಾರ್ಜ್ ಮಾಡಿದ್ದೀರಾ ಅಂತಂದರೆ 90 ನಿಮಿಷಗಳ ಒಂದು ಪ್ಲೇಬ್ಯಾಕನ್ನು ನೀವು ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ಇನ್ನು ಈ ಒಂದು ಕೇಸನ್ನು ಚಾರ್ಜ್ ಮಾಡೋದಕ್ಕೆ 3.5 ಗಂಟೆಗಳ ಕಾಲ ಟೈಮ್ ತಗೊಳುತ್ತೆ. ಇನ್ನು ಇದರ ನಂತರ ಈ ಒಂದು ಇಯರ್ಬಡ್ ಇರುವಂಥ ನಾಯ್ಸ್ ಕ್ಯಾನ್ಸಲೇಷನ್ ಏನಿದೆ ಟಾಪ್ ನಾಚ್ ಆಯಿತಾ. ಇದಕ್ಕಿಂತ ಚೆನ್ನಾಗಿರುವಂಥ ನಾಯ್ಸ್ ಕ್ಯಾನ್ಸಲಿಂಗ್ ಇಯರ್ಬಡ್ ನಿಮಗೆ ಸಿಗಲ್ಲ. ಸೋನಿಯವರ ನಾಯ್ಸ್ ಕ್ಯಾನ್ಸಲಿಂಗ್ ಟೆಕ್ನಾಲಜಿ ಬೆಸ್ಟ್, ಒನ್ ಆಫ್ ದ ಬೆಸ್ಟು. ಸೊ ನನಗನ್ನಿಸ್ದಂಗೆ ಬೆಸ್ಟ್ ನಾಯ್ಸ್ ಕ್ಯಾನ್ಸಲಿಂಗ್ ಇಯರ್ಬಡ್ ಇದಾಗಿರುವಂಥದ್ದು. ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆಯಿತಾ. ಕ್ರೇಜಿಯಾಗಿದೆ. ಇನ್ನು ಈ ಒಂದು ಇಯರ್ಬಡ್ನ ಸೌಂಡ್ ಕ್ವಾಲಿಟಿ ಮತ್ತು ಬೇಸ್ನ ಬಗ್ಗೆ ಮಾತಾಡಬೇಕು ಅಂತಂದರೆ ಇದೊಂದು ಬ್ಯಾಲೆನ್ಸ್ಡ್ ಬೇಸ್ ಆಗಿರುವಂಥದ್ದು ಆಯಿತಾ. ಕಿವಿ ಕಿತ್ತೋಗೋ ಥರ ಏನೂ ಆಗಲ್ಲ. ಬ್ಯಾಲೆನ್ಸ್ಡ್ ಬೇಸು ಕ್ಲಿಯರಾಗಿ ಕ್ರಿಸ್ಪಾಗಿ ಅಂತ ಬೆಸ್ಟ್. ಪ್ರತಿಯೊಂದು ಬೀಟ್ಸು ಕೂಡ ಇಂಡಿವಿಜುವಲಾಗಿ ಕೇಳುತ್ತೆ ನಿಮಗೆ ಕಿವಿಗೆ. ನಾನು ಯೂಸ್ ಮಾಡಿರುವಂಥ ಒನ್ ಆಫ್ ದ ಬೆಸ್ಟ್ ಇಯರ್ಬಡ್ ಇದಾಗಿರುವಂಥದ್ದು. ಬೆಲೆ ಕೂಡ ಅಷ್ಟೇ ಕೊಡ್ತಾಯಿದ್ದೀವಿ ಆಯಿತಾ. ಸೊ ಒನ್ ಆಫ್ ದ ಬೆಸ್ಟ್ ಸೌಂಡಿಂಗ್ ಇಯರ್ಬಡ್ ಇದಾಗಿರುವಂಥದ್ದು. ಬೇಸ್ ತುಂಬ ಬ್ಯಾಲೆನ್ಸ್ಡ್ ಆಗಿದೆ, ತುಂಬ ಕರೆಕ್ಟಾಗಿದೆ, ಎಷ್ಟು ಬೇಕಷ್ಟು ಕರೆಕ್ಟಾಗಿದೆ. ಸೊ ನಾನು ಅನ್ಬಾಕ್ಸ್ ಮಾಡಿರುವಂಥ ಅಲ್ಟಿಮೇಟ್ ಟ್ರೂ ವೈರ್ಲೆಸ್ ಇಯರ್ಬಡ್ ಇದಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿದೆ. ಒಂದು ಇಷ್ಟ ಆಗದಿರೋ ವಿಷಯ ಏನಪ್ಪ ಅಂತಂದ್ರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಇಲ್ಲ ಆಯಿತಾ. ಅದೊಂದು ಬಿಟ್ಟರೆ ವೈರ್ಲೆಸ್ ಚಾರ್ಜಿಂಗ್ ನೀಡಬೇಕಿತ್ತು. ಇಷ್ಟೊಂದು ಎಕ್ಸ್ಪೆನ್ಸಿವ್ ಇದ್ದೀವಿ ಅಂತ ಅಂದರೆ ಅಲ್ವಾ. ವೈರ್ಲೆಸ್ ಚಾರ್ಜಿಂಗ್ ಇಲ್ಲ ಅನ್ನೋದು ಬಿಟ್ಟರೆ ಪ್ರತಿಯೊಂದು ಕೂಡ ಅಲ್ಟಿಮೇಟ್ ಆಗಿದೆ, ಕ್ರೇಜಿ ಆಗಿದೆ. ಸೊ ನಿಮ್ಗೆ ಈಗಂತೂ ಇದನ್ನು ಪರ್ಚೇಸ್ ಮಾಡೋದಕ್ಕಾಗಿಲ್ಲ. ಹೌದು, ನನಗೆ ಅಷ್ಟೊಂದೆಲ್ಲ ಅಫೋರ್ಡ್ ಮಾಡೋದಕ್ಕಾಗಲ್ಲ ಅಂತಂದರೆ ಮುಂದೆ ಒಂದಿನ ನೀವು ನಿಮ್ಮ ಕಾರಲ್ಲಿ ನಿಂತ್ಕೊಂಡಾಗ, ನೀವು ದುಡಿಯೋಕ್ಕೆ ಶುರು ಮಾಡಿದಾಗ ಇದನ್ನು ತೊಗೊಳ್ಳಿ, ಓಕೆನಾ. ಸೊ ನೀವೇನಾದರೂ ಈ ಒಂದು ಇಯರ್ಬಡ್ನ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಸೇಲ್ ನಡೀತದೆ ಅಮೆಝಾನಲ್ಲಿ. 2,000 ರೂಪಾಯಿ ಕಡಿಮೆ ಆಗಿದೆ. ಸೊ ಚೆಕ್ ಮಾಡಿ ನೋಡಿ, ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಇದಿಷ್ಟು ಈ ಒಂದು ಇಯರ್ಬಡ್ನ ಬಗ್ಗೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.